ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಏಕಾದಶೋऽಧ್ಯಾಯಃ. ವಿಶ್ವರೂಪದರ್ಶನಯೋಗಃ. ತ್ವಮಕ್ಷರಂ ಪರಮಂ ವೇದಿತವ್ಯಂ, ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ, ತ್ವಮವ್ಯಯಃ ಶಾಶ್ವತಧರ್ಮಗೋಪ್ತಾ, ಸನಾತನಸ್ತ್ವಂ ಪುರುಷೋ ಮತೋ ಮೇ. ಅಕ್ಷರ ಬ್ರಹ್ಮನು ನೀನು, ಎಲ್ಲರಿಂದ ತಿಳಿಯಬೇಕಾದವನು ನೀನು, ಈ ಪ್ರಪಂಚಕ್ಕೆ ಮೂಲ ಕಾರಣನು ನೀನು, ಅವ್ಯಯನು ಶಾಶ್ವತವಾದ ಧರ್ಮವನ್ನು ರಕ್ಷಿಸುವವನು ನೀನು, ಸನಾತನ ಪುರುಷನು ನೀನು. ಅರ್ಜುನ ಭಗವಂತ ಕೊಟ್ಟ ದಿವ್ಯ ದೃಷ್ಟಿಯಿಂದ ವಿಶ್ವರೂಪಿಯಾಗಿ ನಿಂತಿರುವ ಭಗವಂತನನ್ನು ವರ್ಣಿಸಲು ಆರಂಭಿಸಿದ್ದಾನೆ. ಈ ಪ್ರಪಂಚದ ಮೂಲ, ನಾಶವಿಲ್ಲದ ಸೃಷ್ಟಿಕರ್ತ ಮತ್ತು ಸದಾ ಧರ್ಮವನ್ನು ರಕ್ಷಣೆ ಮಾಡುವವ. ಅಂದರೆ ಈ ಪ್ರಪಂಚಕ್ಕಾಗಿ ಕೆಲಸ ಮಾಡುತ್ತಾ ಕರ್ಮ ಕಾರಣಕ್ಕಾಗಿ ಬಂದವರ ಅಥವಾ ಉತ್ಪತ್ತಿಯಾದ ವಸ್ತು ಅನವರತವೂ ಕಾರ್ಯಶೀಲವಾಗಿರಲು ಅದರೊಳಗೆ ನಿಂತು ಆಯಾ ಚರಾಚರ ವಸ್ತುಗಳು ಹಾಗೂ ಜೀವಿಗಳು ಅವರವರ ಸಹಜ ಕಾರ್ಯ ಮಾಡಲು ಶಕ್ತಿಯ ಮೂಲಕ ಕಾರಣನಾಗಿ ಅವರ ಹಾಗೂ ಅದರ ಸಹಜ ಕಾರ್ಯ ಅಂದರೆ ಧರ್ಮ ಎನ್ನುವುದಕ್ಕೆ ಆಧಾರನಾಗಿ ಸನಾತನ ಶಾಶ್ವತವಾದ ವ್ಯಕ್ತಿಯಾಗಿದ್ದಾನೆ. ಅರ್ಜುನನ ಈ ಅರಿವು ಎಲ್ಲರಿಗೂ ಆಗಬೇಕಾಗಿದೆ ಎಂಬ ಮಾತಿನಲ್ಲಿ ಅರ್ಥವಿದೆ. ಯಾರು ಭಗವಂತನನ್ನು ಅರ್ಜುನ ಅರ್ಥ ಮಾಡಿಕೊಂಡಂತೆ ಅರಿತುಕೊಂಡರೆ ಪ್ರಪಂಚ ಒಂದೇ ಕುಟುಂಬ ಎಂಬ ಅರಿವು ಮೂಡುವುದು ಸಹಜ. ಪ್ರತಿ ಜೀವಿಯು ತನ್ನಲ್ಲಿ ನೆಲೆನಿಂತ ಭಗವಂತನನ್ನು ತಿಳಿದುಕೊಂಡು ತನ್ನಲ್ಲಿರುವ ಭಗವಂತನೇ ಇತರರಲ್ಲೂ ಇದ್ದಾನೆ ಎಂಬ ಅರಿವಾದರೆ ತಾನು ಬೇರೆ, ಸಕಲ ಚರಾಚರ ಬೇರೆ ಅಲ್ಲ ಎಂಬ ಜ್ಞಾನ ದೊರೆತು ಸನಾತನ ಧರ್ಮ ಹೇಳುವಂತೆ ಇಡೀ ವಿಶ್ವದ ಪ್ರತಿ ಕಣಕಣವನ್ನೂ ಪೂಜಿಸುವ, ಅಂದರೆ ಶ್ರದ್ಧಾಭಕ್ತಿಯಿಂದ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಾನವ ಸಹಜ ಗುಣವಾದ ಸೇವೆಯನ್ನು ಯಜ್ಞದಲ್ಲಿ ಸಮಿದೆ ಉರಿಯುವಂತೆ ಮಾಡುತ್ತಾ ಪ್ರತಿ ಚರಾಚರವನ್ನು ಪ್ರೀತಿಸುತ್ತಾ ಪರಿಸರವನ್ನು ಸಹಜವಾಗಿ ಅಂದರೆ ಉತ್ತಮ ಜೀವನ ಧರ್ಮದ ಮೂಲಕ ಸಕಲವನ್ನೂ ಉಳಿಸಿ ಬೆಳೆಸಿ ಮಿತವಾಗಿ ಬಳಸಿ ಸಹಾಯ ಸಹಕಾರಗಳ ಮೂಲಕ ವಿಶ್ವ ಶಾಂತಿಗಾಗಿ ಕಾರಣನಾಗುತ್ತಾನೆ. ಪ್ರತಿಷ್ಠೆ ಮತ್ತು ಭೋಗ ಜೀವನಕ್ಕಾಗಿ ಪರರಿಂದ ಕಿತ್ತು ತಿನ್ನುವ, ಇತರರಲ್ಲಿ ಒಡಕು ಮೂಡಿಸುವ ಮೋಸ ವಂಚನೆ ಬಿಟ್ಟು ಯೋಗಿಯಾಗುತ್ತಾನೆ. ಹರಿ ಓಂ ತತ್ಸತ್.